ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಯೋಜನೆಯಲ್ಲಿ ಅನರ್ಹರಿಗೆ ದುಡ್ಡು ಪೋಲಾಗೋದನ್ನ ತಪ್ಪಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಪ್ಲಾಸ್ಟರಿಂಗ್ ಕೆಲಸವನ್ನ ಪರಿಷ್ಕರಣೆ ಹೆಸರಲ್ಲಿ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಹೊಸ ಅರ್ಜಿಯಲ್ಲಿ ಸರ್ಕಾರ ಕೇಳೋದಕ್ಕೆ ಬಯಸಿರುವ ಪ್ರಶ್ನೆಗಳು ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತೀವಿ. ಮೊದಲ 8 ಪ್ರಶ್ನೆಗಳ ಜೊತೆಗೆ ಅಂದ್ರೆ ಹಳೆ 8 ಪ್ರಶ್ನೆಗಳ ಜೊತೆಗೆ 4 ಹೊಸ ಪ್ರಶ್ನೆಗಳು ಕೇಳಲಾಗುತ್ತೆ. ಟೋಟಲ್ 12 ಪ್ರಶ್ನೆಗೆ ಸರಿಯಾದ ಉತ್ತರ, ಸರಿಯಾದ ದಾಖಲೆ ಕೊಟ್ಟವರಿಗೆ ಮಾತ್ರ ಗ್ಯಾರಂಟಿ ಸಿಗುತ್ತೆ. ಹಾಗಾದ್ರೆ ಸರ್ಕಾರದ ಪ್ಲಾನ್ ಏನು? 4 ಪ್ರಶ್ನೆಗಳನ್ನ ಹೇಗೆ ಸೇರಿಸಲಾಗಿದೆ, ಏನು ಉದ್ದೇಶಕ್ಕೆ ಸೇರಿಸಲಾಗಿದೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ದೀವಿ. ಗ್ಯಾರಂಟಿಯಲ್ಲಿ ಅನರ್ಹರನ್ನ ಜರಡಿ ಹಿಡಿಯೋದ್ರ ಮೂಲಕ ಐಸೋಲೇಟ್ ಮಾಡೋ ಕೆಲಸ, ಫಿಲ್ಟರ್ ಮಾಡೋ ಕೆಲಸ ಆಗ್ತಾ ಇದೆ. ಒಂದು ಕಡೆ ನಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಹಿಂದೆ ಏನು ಪ್ರಶ್ನೆಗಳನ್ನು ಕೇಳಿದ್ರು, ಈಗ ಸೇರ್ಪಡೆ ಆಗಿರೋ ಪ್ರಶ್ನೆಗಳು ಯಾವುದು ಅಂತ. ಇದ್ರ ಉದ್ದೇಶ ಭಾಳ ಸ್ಪಷ್ಟ. ಉತ್ತಮ ಆದಾಯ ಇರೋರು, ಉತ್ತಮ ಸ್ಥಿತಿಗತಿಯಲ್ಲಿ ಇರೋರು ಯಾವುದೇ ಕಾರಣಕ್ಕೂ ಕಲ್ಯಾಣ ಯೋಜನೆಗಳ ಲಾಭಾರ್ಥಿಗಳು ಆಗಬಾರದು. ಆ ಮೂಲಕ ಅನರ್ಹರಿಗೆ ಗೇಟ್ ಪಾಸ್ ಕೊಡಬೇಕು ಅನ್ನೋದು ಯೋಚನೆ. ಜೂನ್ 25ರ ನಂತರ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ಲಾಗತ್ತೆ, ವೆಲ್ಕಮ್ ಮಾಡಲಾಗತ್ತೆ ಅರ್ಜಿ ಸಲ್ಲಿಕೆಗೆ. ಹಿಂದೆ ಇದ್ದಂತಹ ಪ್ರಶ್ನೆಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದ್ರ ಜೊತೆಗೆ 4 ಪ್ರಶ್ನೆಗಳು ಹೊಸದಾಗಿ ಉತ್ತರ ಕೊಡಬೇಕು. ಬರೀ ಉತ್ತರ ಕೊಟ್ಟರೆ ಸಾಕಾಗಲ್ಲ, ಅದಕ್ಕೆ ಸಪೋರ್ಟ್ ಮಾಡೋ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಕೈಯಲ್ಲಿ ಇರಬೇಕು, ರೆಡಿ ಇರಬೇಕು. ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಿ, ಅಪ್ ಟು ಡೇಟ್ ಮಾಹಿತಿ ಇರಲಿ ಅದರಲ್ಲಿ. ಮತ್ತು ನೀವು ಒರಿಜಿನಲ್ ಫಲಾನುಭವಿ ಅನ್ನೋದನ್ನು ಸರ್ಕಾರಕ್ಕೆ ಖಾತ್ರಿ ಪಡಿಸಬೇಕು. ಆಮೇಲೆ ಅವ್ರು 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 4 ಪ್ರಶ್ನೆಗಳಲ್ಲಿ ಗಮನ ಸೆಳೀತಾ ಇರೋದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಫಲಾನುಭವಿಗಳ ಮುಂದೆ ಇಡುವಂತಹ ಪ್ರಶ್ನೆ. ಆ ಬಗ್ಗೆ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ, ಏನೇನು ಕೇಳಿದ್ದಾರೆ, ಏನೇನು ರೆಡಿ ಇಟ್ಕೊಳ್ಬೇಕು ಅಂತ ಹೇಳಿ. ಟಿ ವಿ ಸ್ಕ್ರೀನ್ನಲ್ಲಿ ನಿಮಗೆ ಒಂದು ಕಡೆಗೆ ಹಿಂದೆ ಕೇಳಿದ್ದ ಪ್ರಶ್ನೆಗಳು ಮತ್ತು ಈಗ ಸೇರ್ಪಡೆಯಾದ ಪ್ರಶ್ನೆಗಳ ವಿವರವನ್ನು ಇಡ್ತಾ ಇದ್ದೀವಿ. ಗೈಡ್ಲೈನ್ಸನ್ನು ಕೂಡ ಹೊರಡಿಸಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಫಿಲ್ಟರ್ ಮಾಡೋ ಕೆಲಸ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಚೇಂಜಸ್ ತರೋದಕ್ಕೆ ಹೊರಟಿದ್ದಾರೆ. ಇದರ ಮೂಲಕ ಪೋಲಾಗೋ ದುಡ್ಡನ್ನು ಎಷ್ಟರ ಮಟ್ಟಿಗೆ ಹಿಡಿದಿಡಬಹುದು ಅಂತ ಅನಿಸುತ್ತೆ? ಎಷ್ಟು ಉಳಿತಾಯದ ಲೆಕ್ಕಾಚಾರ? 100 ಕೋಟಿನ ಅಥವಾ 100 ಕೋಟಿಗಿಂತ ಜಾಸ್ತಿ ಟಾರ್ಗೆಟಾ? ಏನೇನು ಮಾಹಿತಿ ಇದೆ? ಮಮತಾ, ವಾರ್ಷಿಕವಾಗಿ ಬರೋಬ್ಬರಿ 1,000ದಿಂದ 1,500 ಕೋಟಿ ಉಳಿತಾಯ ಮಾಡಬೇಕು ಎನ್ನುವಂಥದ್ದು ಸರ್ಕಾರದ ಟಾರ್ಗೆಟು. ಆ ಕಾರಣಕ್ಕೋಸ್ಕರ ಈಗ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹಲವಾರು ಪ್ರಶ್ನೆಗಳನ್ನು ಹೊಸ ಅರ್ಜಿಯಲ್ಲಿ ಸೇರಿಸೋದಕ್ಕೆ ಹೊರಟಿರುವಂಥದ್ದು. ತಿಂಗಳಿಗೆ 100 ಕೋಟಿ ಅಂದರೂ ಕೂಡ 1 ವರ್ಷಕ್ಕೆ 1,200ರಿಂದ 1,300 ಕೋಟಿಯಷ್ಟು ಉಳಿತಾಯವನ್ನು ಮಾಡಬೇಕು ಅಂತ. ಅಂದರೆ ಅಲ್ಲಿಗೆ ಈಗಾಗಲೇ 4,30,000 ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಅದೇ ಮಾದರಿಯಲ್ಲಿ ಇನ್ನೊಂದಷ್ಟು ಫಲಾನುಭವಿಗಳನ್ನು ಅನರ್ಹರು ಅಂತ ಗುರುತು ಮಾಡಿ ಅವರನ್ನು ಹೊರಗಿಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದು ಫಲಾನುಭವಿಗಳನ್ನು ಟಾರ್ಗೆಟ್ 10 ಲಕ್ಷದವರೆಗೂ ಕೂಡ ತೆಗಿಬೇಕು ಅಂತೇಳಿ ಸರ್ಕಾರ ಪ್ಲಾನ್ ಮಾಡಿದ್ದೇನೋ ಅನ್ನುವಂಥ ಅನುಮಾನ ಮೂಡುತ್ತೆ. ಯಾಕೆಂದರೆ ಇಷ್ಟೆಲ್ಲ ಹೊಸದಾಗಿ ಪ್ರೋಸೆಸನ್ನು ಮಾಡ್ತಾ ಇರುವಂಥದ್ದು. ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಎರಡೂ ಯೋಜನೆಗಳಿಗೂ ಕೂಡ ಒಂದು ಹೊಸ ಅರ್ಜಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಹೊಸ ಅರ್ಜಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಇರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಈಗಾಗಲೇ ನಾವು ಹೇಳದಂತೆ ಪ್ರಶ್ನೆಗಳು ಯಾವ್ಯಾವ ಎನ್ನುವಂಥದ್ದು ಪ್ರಮುಖ ಆಗಿರುತ್ತೆ. ಆದರೆ ಇಲ್ಲಿ ಫಲಾನುಭವಿಗಳು ಒಂದಷ್ಟು ದಾಖಲಾತಿಗಳನ್ನು ಹೊಂದಿಸ್ಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜೊತೆಗೆ ಅವರ ಫೋಟೋ, ಆಧಾರ್ ಕಾರ್ಡ್, ಪತಿಯ ಆಧಾರ್ ಕಾರ್ಡು, ಮನೆ ಯಜಮಾನಿಯ ಆಧಾರ್ ಕಾರ್ಡು, ಇಷ್ಟೇ ಅಲ್ಲದೆ ಅಕೌಂಟು ಡೀಟೇಲ್ಸನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಅವೆಲ್ಲವನ್ನು ಕೂಡ ದಾಖಲಾತಿಗಳನ್ನು ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ. ಒಂದು ವೇಳೆ ಮನೆಯಲ್ಲಿ ಸರ್ಕಾರಿ ನೌಕರರಿದ್ದರೆ ಅವ್ರಿಗೆ ಅಮೌಂಟ್ ಬರೋದಿಲ್ಲ, ಅದನ್ನು ಕಡ್ಡಾಯವಾಗಿ ನಿಯಮ ಮಾಡಲಿಕ್ಕೆ ಕೂಡ ಹೊರಟಿರುವಂಥದ್ದು. ಮತ್ತು ಖಾತೆಗೆ ಆಧಾರ್ ಲಿಂಕ್ ಆಗದೆ ಹೋದರೆ ಆದಾಯದ ಮೂಲ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಸರ್ಕಾರಕ್ಕೆ. ಹಾಗಾಗಿ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಲೇಬೇಕು ಎನ್ನುವಂಥದ್ದು ಸರ್ಕಾರದ ಪ್ರಮುಖವಾಗಿರುವಂಥ ಪ್ರಶ್ನೆ. ಅದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಮತ್ತು ಲಿಂಕ್ ಆಗಿದ್ರೆ ಅಲ್ಲಿಗೆ ಆದಾಯ ಮೂಲಗಳನ್ನು ಪತ್ತೆ ಹಚ್ಚಿ ಇನ್ನೊಂದಷ್ಟು ಜನವನ್ನು ಫಲಾನುಭವಿಗಳನ್ನು ಯೋಜನೆಗಳಿಂದ ಹೊರಗಿಡಬೇಕು ಎನ್ನುವಂಥದ್ದು ಸರ್ಕಾರದ ಪ್ಲಾನ್ ಆಗಿರುವಂಥದ್ದು. ಹಾಗಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಜೂನ್ 25ರ ನಂತರ ಕರಿತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. 25ರ ನಂತರ ಅವಕಾಶವನ್ನು ಮಾಡಿಕೊಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಆದ ತಕ್ಷಣವೇ 2 ಇಲಾಖೆಗಳು
ಅರ್ಜಿ ಸ್ವೀಕಾರವನ್ನ ಮಾಡುವಂತ ಕೆಲಸ ಆಗತ್ತೆ. ಕಾದು ನೋಡಬೇಕಾಗಿದೆ ಇನ್ನು ಏನೆಲ್ಲ ಮಾನದಂಡಗಳು ಮಾರ್ಗಸೂಚಿಗಳನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.